ಮಳೆಯ ನೀರು ನೆಲವನ್ನು ಥಂಡಿಯಾಗಿಸುತ್ತಿದ್ದಂತೆ ದೇಹವನ್ನು ಶೀತಕ್ಕೆ ನೂಕಿಬಿಟ್ಟಿತು. ನಿಂತರೂ ಕೂತರೂ ಬೆಂಕಿಯ ಸಂಗ ಬೇಕು ಅನ್ನುವಷ್ಟು ನಡುಕ ಶರೀರಕ್ಕೆ ಬಂದು ಬಿಟ್ಟಿತು. ದುಡಿಮೆಯಲ್ಲಿ ಇದ್ದಾಗ ದೇಹಕ್ಕೆ ಚಳಿ ಅಷ್ಟಾಗಿ ಅಂಟುತ್ತಿರಲಿಲ್ಲ. ತುಸು ನಿಂತರೆ ಸಾಕು ಪಸೆಯ ಆಕ್ರಮಣ ಅರಿವಿಗೆ ದಕ್ಕುತ್ತಿತ್ತು. ಏಡಿ, ಮೀನು, ಸೀಗೆ ಸೊಪ್ಪು, ವಾಟೆ ಹುಳಿಯ ಸಾರೆಲ್ಲ ಜೀರಿಗೆ ಮೆಣಸಿನ ಜೊತೆ ಸೇರಿಕೊಂಡು ಕಟ್ಟಗೆ ಇರುತ್ತಿದ್ದರಿಂದ ಪ್ರತಿಯೊಬ್ಬರನ್ನು ಬಿಸಿಯಾಗಿ ಇಟ್ಟಿತ್ತು. ದುರ್ಗದ ಬೆಟ್ಟಕ್ಕೆ ಮಳೆಯ ಆಕ್ರಮಣ ಸದ್ಯಕ್ಕೆ ಸಡಿಲವಾಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ. ದಿನ ಉರುಳಿದಂತೆ ಗಾಳಿ ಮಳೆಯ ವೇಗ ಬೆಳೆಯುತ್ತಿತ್ತು. ಗುಡ್ಡದ ಮೈಯನ್ನು ತೊಳೆದುಕೊಂಡು ಇಳಿಯುತ್ತಿದ್ದ ನೀರು ಕಂದು ಕೆಂಪು ಬಣ್ಣವನ್ನು ಪಡೆದು ಹಳ್ಳ, ನದಿ, ಹೊಳೆಯಾಗಿ ಸದ್ದುಗದ್ದಲದೊಂದಿಗೆ ಭಯ ಹುಟ್ಟಿಸುವಂತೆ ನಡೆಯುತ್ತಿತ್ತು. ಈ ರೀತಿಯ ವಿವರಣೆಗಳನ್ನು ಜೋಡಿಸುವ ಕಾದಂಬರಿಯೇ ಹೊಸಪಟ್ಟಣವಾಗಿದೆ. ಹೊಸಪಟ್ಟಣ ಕಾದಂಬರಿ ಕಳಸ ಕಾರ್ಕಳದ ಚರಿತ್ರೆಯನ್ನು ಕಥನವಾಗಿಸುವಂತಿದೆ. ಈ ಕೃತಿ ಮುಖ್ಯವಾಗಿ ಮಧ್ಯ ಮಲೆನಾಡಿನ ಪರಿಸರದಲ್ಲಿ 10ನೇ ಶತಮಾನದಿಂದ 18ನೇ ಶತಮಾನದವರೆಗೆ ನಡೆದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿವರಣೆಗಳನ್ನು ಚರ್ಚೆ ಮಾಡುತ್ತದೆ. ಕಳಸ ಕಾರ್ಕಳದ ಭೈರವರಸರು ಆಳ್ವಿಕೆ ಮಾಡಿದ ಕಳಸ ಸೀಮೆಯ ಪ್ರದೇಶವು ಹೇಗೆ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿತು? ತೀರ್ಥರಾಜಪುರದಿಂದ ಬಂದಂಥ ಜನ ದುರ್ಗದ ಬೆಟ್ಟದ ಪ್ರದೇಶದಲ್ಲಿ ಹೇಗೆ ನೆಲೆ ನಿಂತರು? ಶಿವನ ಆರಾಧನೆಯ ಜೊತೆಯಲ್ಲಿ ಜೈನ ಮತ ತನ್ನ ವಿಸ್ತಾರತೆಯನ್ನು ಪಡೆದುಕೊಂಡಿದ್ದು ಹೇಗೆ? ಪಾಳೆಪಟ್ಟುಗಳ, ಸಾಮಂತರ ಹೋರಾಟಗಳು, ಬದುಕಿನ ಬಗೆಗಳೇನು ಎನ್ನುವ ಅನೇಕ ವಿವರಣೆಗಳ ಜೊತೆಗೆ ಆ ಕಾಲಮಾನದಲ್ಲಿ ಕನ್ನಡ ನಾಡಿನಲ್ಲಿ ಪ್ರಸಿದ್ಧವಾದ ವಿಜಯನಗರ ಸಾಮ್ರಾಜ್ಯ ಮಲೆನಾಡಿನ ಮೇಲೆ ಹೊಂದಿದ್ದ ನಿಯಂತ್ರಣಗಳೇನು? ಪೋರ್ಚುಗೀಸರು ಕರಾವಳಿ ತೀರದಲ್ಲಿ ವ್ಯಾಪಾರ ನೆಲೆಗಳನ್ನು ಹೊಂದಿಕೊಂಡ ಮೇಲೆ ಅವರು ಅದನ್ನು ಹೇಗೆ ನಿಯಂತ್ರಿಸಿದರು? ಮಲೆನಾಡಿನ ವ್ಯಾಪಾರಿಗಳು ಪೋರ್ಚುಗೀಸರೊಂದಿಗೆ ನಡೆಸಿದ ಹೋರಾಟಗಳೇನು? ವೆಂಕಟಪ್ಪ ನಾಯಕ ಪೋರ್ಚುಗೀಸರ ಜೊತೆ ನಡೆಸಿದ ಒಪ್ಪಂದಗಳೇನು ಎನ್ನುವ ಎಲ್ಲ ವಿವರಗಳ ಜೊತೆಗೆ ವೀರಗಲ್ಲು ಮಕ್ಕಿಯಲ್ಲಿ ವೀರಗಲ್ಲು ಹುಟ್ಟಿಕೊಂಡ ಬಗೆ, ವೀರರಿಗೆ ವೀರಗಲ್ಲು ಕಟೆದ ಬಗೆಗೆ, ಕಂಡರಿಸಿದ ವಿವಿಧ ಯೋಚನೆಗಳ ಬಗೆಗೆ, ಶಿಲ್ಪಿಗಳ ಬದುಕಿನ ಬಗೆಗೆ ಈ ಕಾದಂಬರಿ ಮಹತ್ವಪೂರ್ಣವಾಗಿ ಚರ್ಚೆ ಮಾಡುತ್ತದೆ. ಆ ಕಾಲಮಾನದ ಜನಜೀವನ, ಹೆಣ್ಣು ಗಂಡಿನ ಸ್ಥಿತಿಗತಿ, ಧಾರ್ಮಿಕ